ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯ ಕರ್ನಾಟಕ ಸಂಘದ ಕೆ.ವಿ. ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಡಾಕ್ಟರ್ ಎಂ.ಬಿ. ಶ್ರೀನಿವಾಸ್ ಪ್ರತಿಷ್ಠಾನ ವತಿಯಿಂದ ಮುಖ್ಯಸ್ಥರಾದ ರಾಹುಲ್ ಪಿ. ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ಡಾಕ್ಟರ್ ಎಂ.ಬಿ. ಶ್ರೀನಿವಾಸ್ ನೆನಪು ಕನ್ನಡ ರಾಜ್ಯೋತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ. ರವಿಕುಮಾರ್ ಗಣಿಗಾರ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಸಚಿವರಾದ ಸಿ.ಎಸ್. ಪುಟ್ಟರಾಜುರವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮನ್ಮೂಲ್ ನಿರ್ದೇಶಕರಾದ ಯು.ಸಿ. ಶಿವಕುಮಾರ್, ಎಸ್.ಬಿ. ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಮೀರಾ ಶಿವಲಿಂಗಯ್ಯ, ಮಾಜಿ ಶಾಸಕರಾದ ಕೆ. ಅನ್ನದಾನಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಹೀಂ, ಶೋಭಾ ಶ್ರೀನಿವಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಲವಾರು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದಾರೆ. ನಾನು ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ಶ್ರೀನಿವಾಸ್ ಅವರ ಜೊತೆ ಕಾವೇರಿ ಹೋರಾಟಗಳಲ್ಲಿ ಭಾಗಿಯಾಗಿದ್ದನ್ನ ಅವರು ಇಲ್ಲದೇ ಕೂಡ ನೆನಪಿಸ್ಕೊಳ್ಬೇಕು. ಶ್ರೀನಣ್ಣನಂತ ಹೋರಾಟಗಾರರು ಕಾವೇರಿಯ ಹೋರಾಟವನ್ನು ಜೀವಂತವಾಗಿ ಇಟ್ಟಿರೋದ್ರಿಂದನೇ ರಾಜ್ಯದಲ್ಲಿ ಜಲವನ್ನ ನೆಲವನ್ನ ರಕ್ಷಿಸಿಕೊಳ್ಳೋದ್ರಲ್ಲಿ ನಾವು ಕರ್ನಾಟಕ ಮಂಡ್ಯ ಮುಂಚೂಣಿಯಲ್ಲಿದೆ. ಶ್ರೀನಿವಾಸ್ ಅವರ ದಲಿತ ಚಳುವಳಿಗಳ ಹೋರಾಟ ಈಗಿನ ಯುವಕರಿಗೆ ಹಲವಾರು ರೀತಿಯಲ್ಲಿ ಪ್ರೇರಣೆ ಆಗ್ತದೆ. ದಲಿತ ಮೂವ್ಮೆಂಟ್ನಲ್ಲಿ ಬಂದಂಥವರು ಅವರ ಹೋರಾಟದಲ್ಲಿ ಹಲವಾರು ಹೆಜ್ಜೆ ಗುರುತುಗಳನ್ನು ನಾವು ಕಾಣಬಹುದು. ಇವತ್ತಿನ ಯುವಕರಿಗೆ ಅವರ ಹೋರಾಟ ಪ್ರೇರಣೆ ಆಗಲಿ, ಅವರ ನೆನಪಿನ ಹಲವಾರು ಕಾರ್ಯಕ್ರಮಗಳು ಬರಲಿ, ಅವರ ಹಾದಿಯಲ್ಲೇ ಹೋಗ್ತಾ ಇರುವಂಥ ರಾಹುಲ್ ಅವರಿಗೆ ಇನ್ನಷ್ಟು ಶಕ್ತಿ ಸಿಗಲಿ ಅಂತೇಳಿ ಇವತ್ತು ನನಗೆ ಇನ್ನೂ ಹಲವಾರು ಕಾರ್ಯಕ್ರಮ ಇರೋದ್ರಿಂದ ದಯವಿಟ್ಟು ನನ್ನನ್ನು ಕಳಿಸ್ಕೊಡ್ಬೇಕು ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಅಂದಾನಿಯವರು ಮತ್ತೆ ನಮ್ಮ ಮೀರಾ ಶಿವಲಿಂಗ ಮೇಡಮ್ ಅವರು ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ ಅಂತ ನಾನು ನಿರ್ಗಮಿಸಬೇಕಾಗಿದೆ. ಇನ್ನೂ ಹಲವಾರು ಕಾರ್ಯಕ್ರಮಗಳಿದೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ಗಡಿಗ ರವಿ ಸರ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಕನ್ನಡ ರಾಜ್ಯೋತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಎಂ.ಬಿ. ಶ್ರೀನಿವಾಸರವರು ಮಂಡ್ಯದಲ್ಲಿ ಎಲ್ಲರಿಗೂ ಕೂಡ ಸ್ನೇಹಿತರಾಗಿದ್ದಂಥವರು, ಆಪ್ತರಾಗಿದ್ದಂಥವರು. ಅವರ ಒಂದು ಏನು ಸಾಮಾಜಿಕ ಕಳಕಳಿಯನ್ನ ನಾವು ಎಷ್ಟು ನೆನೆಸ್ಕೊಂಡ್ರೂ ಕೂಡ ಕಡಿಮೆ ಇವತ್ತು. ಏಕೆಂದರೆ ನಮ್ಮ ಹುಯಿಲೇಗೌಡ ನಾರಾಯಣರಾಯರು 1924ರಲ್ಲಿ ಗಾಂಧೀಜಿಯವರು ಬಂದಿರ್ತಾರೆ. ಬೆಳಗಾವಿನಲ್ಲಿ ಒಂದು ಕನ್ನಡ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಅಲ್ಲಿ ಗಾಂಧೀಜಿಯವರು ಬಂದಾಗ ಹುಯಿಲೇಗೌಡ ನಾರಾಯಣರಾಯರು ಅವರು ಹೋಗಿ ಕೇಳ್ಕೊಳ್ತಾರೆ, ನಾವು ನಮಗೆ ಕನ್ನಡ ಭಾಷೆಯ ಆಧಾರಿತವಾಗಿ ಒಂದು ಪ್ರಾಂತ್ಯವನ್ನ ಮಾಡಿಕೊಡಿ, ಭಾಷೆ ಆಧಾರಿತ ಪ್ರಾಂತ್ಯವನ್ನ ಮಾಡಿಕೊಡಿ ಅಂತ ಕೇಳ್ಕೊಳ್ತಾರೆ. ಅದಕ್ಕೆ ಗಾಂಧೀಜಿ ಒಪ್ಕೊಳ್ತಾರೆ, ಅವತ್ತು ಮಾಡ್ಕೊಡ್ತೀವಿ ಅಂತ. ಆಗ ಅವರು ಒಂದು ಅಲ್ಲಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹೇಳಿ ಒಂದು ಹಾಡನ್ನ ಕವಿತೆಯನ್ನ ಹಾಡ್ತಾರೆ. ಸೊ ಅದರಲ್ಲಿ ಹೇಳ್ತಾರೆ, ಹನುಮನ್ ಉದಿಸಿದ ನಾಡು ಮತ್ತೆ ಪರಶುರಾಮನ ಅಮ್ಮನ ಬೀಡು ಅಂತ ಹೇಳಿದ್ದಾರೆ. ಅಂದ್ರೆ ಅಂತಹ ಏನು ಸಮಾಜಕ್ಕೆ ಬದ್ಧರಾಗಿದ್ದಂತಹ ಹಾಗೂ ನಿಷ್ಠೆಗೆ ಶ್ರದ್ಧೆಗೆ ಹೆಸರಾಗಿದ್ದಂತಹ ಹನುಮಂತನು ಉದಿಸಿದಂತಹ ನಾಡಿದು ಅಂತ ಹೇಳಿ ಅವರು ನೆನೆಸ್ಕೊಳ್ತಾರೆ. ಹಾಗೆ ಪರಶುರಾಮನ ಅಮ್ಮನ ಬೀಡು ನಮ್ಮ ಏನು ಸವದತ್ತಿ ಎಲ್ಲಮ್ಮ ಪರಶುರಾಮನ ಅಮ್ಮ ಅಂತ ಹೇಳಿ ಅವರು ಪ್ರಖ್ಯಾತರಾಗಿದ್ದಾರೆ. ಅಂತಹ ಒಂದು ನಾಡು ಈ ಕರ್ನಾಟಕ ಅಂತ. ಹಾಗೆ ನಮ್ಮ ಎಂ.ಬಿ. ಶ್ರೀನಿವಾಸರವರನ್ನು ನೋಡಿದ್ರೆ ನನಗೆ ಹನುಮಂತನನ್ನ ನೋಡಿದಷ್ಟೇನೆ ಒಂದು ಅವರ ನಿಷ್ಠೆ ನನಗನ್ಸುತ್ತೆ. ಹನುಮಂತನಷ್ಟೇ ನಿಷ್ಠೆ ಇದ್ದವರು, ಸಾಮಾಜಿಕ ಕಳಕಳಿಯನ್ನ ಇದ್ದಂಥವರು, ಅಂತಃಕರಣ ಇದ್ದಂಥವರು ಅಂತ. ಹನುಮಂತ ಅಷ್ಟು ಶಕ್ತಿವಂತನಾದರೂ ಅವ್ರಿಗೆ ಅಂತಃಕರಣ ತುಂಬಾ ಜಾಸ್ತಿ. ರಾಮ ಅಳೋದನ್ನೇ ನೋಡೋಕ್ಕಾಗಲ್ಲ, ಸೀತೆ ಅಳೋದನ್ನ ನೋಡೋಕ್ಕಾಗಲ್ಲ, ಅವ್ನಿಗೆ ಅಷ್ಟು ಮರುತ್ತಾ ಇರ್ತಾನೆ ಅವನು. ಸೊ ಹಾಗೆ ಅಂತಹ ಒಂದು ಸೇವೆಗೆ, ಸಾಮಾಜಿಕ ಸೇವೆಗೆ ಮತ್ತೆ ಎಲ್ಲೇ ಒಂದು ದೌರ್ಜನ್ಯ ಆಗಲಿ ಅದಕ್ಕೆ ವಿರುದ್ಧವಾಗಿ ನಿಂತಂಥವ್ರು. ನಾವು ಮೊದಲು ಅವ್ರನ್ನ ಗುರುತಿಸಿದ್ದ ಹಾಗೆ ಯಾವುದೇ ಒಂದು ಸಭೆ ಸಮಾರಂಭದಲ್ಲಿ ಅವ್ರು ನಿಂತ್ಕೊಂಡ್ಬಿಟ್ಟು ಎಷ್ಟು ದೌರ್ಜನ್ಯಗಳನ್ನ ಖಂಡಿಸ್ತಿದ್ರು, ಎಷ್ಟು ರೋಷಾವೇಶದಿಂದ ಮಾತಾಡ್ತಿದ್ರು ಅಂತಂದ್ರೆ ನಾನು ಪಕ್ಕದವ್ರನ್ನ ಕೇಳ್ತಾ ಇದ್ದೆ, ಇವ್ರು ಯಾರು ಇಷ್ಟೊಂದು ಇದಾಗಿ ಮಾತಾಡ್ತಾರಲ್ಲ, ಇಷ್ಟು ಎಲ್ಲದಕ್ಕೂ ಅವರು
ಮುಂದೆ ನಿಂತು ಇದಕ್ಕೆ ದೌರ್ಜನ್ಯಕ್ಕೆ ಹೋರಾಡ್ತಾರಲ್ಲ ಅಂತ ಹೇಳಿ. ಆಮೇಲೆ ಅವ್ರು ಎಂ ಬಿ ಶ್ರೀನಿವಾಸ್ ಅಂತ ಗೊತ್ತಾಯಿತು, ಅವ್ರ ಪರಿಚಯ ಮಾಡಿಕೊಂಡೆ. ಮತ್ತು ಅವರು ಎಲ್ಲ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಾವು ಒಟ್ಟಿಗೆ ಇರ್ತಿದ್ವಿ. ಸೊ ಅದನ್ನೆಲ್ಲ ನೆನೆಸ್ಕೊಂಡಾಗ ನಿಜಕ್ಕೂ ಅವರ ಕಳಕಳಿ ಎಷ್ಟು ಮುಖ್ಯವಾಗಿತ್ತು ಸಮಾಜಕ್ಕೆ ಅಂತ ಹೇಳಿ ಅನಿಸುತ್ತೆ. ಈ ಪ್ರಪಂಚದ ಬೇರೆ ಬೇರೆ ದೇಶದಲ್ಲಿ ಅನಿವಾಸಿ ಕನ್ನಡಿಗರು ಕನ್ನಡದ ಬಗ್ಗೆ ಅಭಿಮಾನ ಇಟ್ಟು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಂಥ ಎಲ್ಲ ದೇಶದ ಗಣ್ಯರನ್ನ ಕರೆಸಿ 30 ದಿನಗಳ ಕಾಲ ಅವ್ರಿಗೆ ಅಭಿನಂದಿಸುವಂಥದ್ದು, ಆ ತಾಯಿ ಕನ್ನಡಾಂಬೆಯನ್ನು ಪೂಜಿಸುವಂಥ ಕೆಲಸವನ್ನು ನಾವು ಶ್ರೀನಣ್ಣ ಎಲ್ಲ ಸೇರಿ ಮಾಡಿದಂಥದ್ದನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಿ, ನೈ ಮುಟ್ಟೋದ್ರಿ. ಈಗ ನಮ್ಮ ಮೂಡಾ ಪ್ರಾಧಿಕಾರದ ಅಧ್ಯಕ್ಷರು ಭಾಳ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಭಾಳ ಜನ ಮಕ್ಕಳು 3 ಅಡಿ ದೂರ ನಿಂತಿರೋರು. ಪಾಪ ಅವರು ನಮ್ಮ ನೈಮ್ದೊಂದು ತಂಡ, ನಾವು ನಮ್ಮ ಅಧಿಕಾರಿಗಳದೊಂದು ತಂಡ ಜೊತೆಲಿ ನಿಂತು ಅದು ಮಣ್ಣು ಮಾಡುವಂಥ ಕೆಲಸ ಮಾಡ್ತಾ ಇದ್ವಿ. ಇವತ್ತು ಜನ್ಮ ಕೊಟ್ಟಂಥ ತಾಯಿ ತಂದೆಗಳಿಗೆ ನಮಗೆ ಸಂಬಂಧವೇ ಇಲ್ಲ ಅಂತಕ್ಕಂಥ ನಡ್ಕೊಳ್ತಕ್ಕಂಥ ಅನೇಕ ಸನ್ನಿವೇಶಗಳನ್ನು ನಾವು ಇವತ್ತು ಸಮಾಜದಲ್ಲಿ ನೋಡ್ತಾ ಇದ್ವಿ. ಆದರೆ ನನ್ನ ರಾಹುಲ್ ಮತ್ತು ನಮ್ಮ ಪ್ರಿಯಾಂಕಾ ಇವತ್ತು ಅವ್ರ ತಂದೆ ಮಾಡಿರ್ತಕ್ಕಂಥ ಒಂದು ಹೋರಾಟದ ಫಲ, ಅದನ್ನು ಅವರ ಹೃದಯದಲ್ಲಿ ರೂಢಿಸ್ಕೊಂಡು ಇವತ್ತು ಇಂಥ ಎಂ ಬಿ ಶ್ರೀನಿವಾಸ್ ಅವ್ರನ್ನ ಸ್ಪರ್ಶುವಂಥ ಕೆಲಸವನ್ನು ಅವರು ಮತ್ತು ಅವರ ಸಂಗಡಿಗರು, ಸ್ನೇಹಿತರು ಎಷ್ಟು ಜವಾಬ್ದಾರಿಯುತವಾಗಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದೇ ಸಾಕ್ಷಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ 82ಕ್ಕೂ ಹೆಚ್ಚು ಜನ ಬ್ಲಡ್ನ ಕೊಟ್ಟು ಇಡೀ ಇತಿಹಾಸದಲ್ಲೇ ಒಂದು ಕಾಡೂರಲ್ಲಿ ತೋಟದ ಮನೆಯಲ್ಲಿ ಒಂದು ಗದ್ದೆ ಬೈನಲ್ಲಿ 82 ಬ್ಲಡ್ ಕ್ಯಾಂಪ್ ಕೊಟ್ಟಿದ್ದ ಇತಿಹಾಸ ಯಾವುದೂ ನಡೆದಿರಲ್ಲ. ಅದು ಫಸ್ಟ್ ಟೈಮ್ ನಡೆಯುತ್ತೆ. ಜೊತೆಗೆ ನಾವು 15ಕ್ಕೂ ಹೆಚ್ಚು ವೀಲ್ ಚೇರ್ಗಳನ್ನ ನಾವು ಸರ್ಕಾರಿ ಜಿಲ್ಲಾಸ್ಪತ್ರೆಗೆ ಕೊಟ್ಟಿದ್ದೇವೆ. ನಾವೇನು ನಮ್ಮ ಊಟಕ್ಕೂ ಬಟ್ಟೆ ಬಿಟ್ಟಿನ ಮಿಕ್ಕಿದ್ನ ಸಮಾಜ ಸೇವೆಗೆ ಅಂತಲೇ ಇವತ್ತು ನಾವು ಇಟ್ಟಿದ್ದೀವಿ. ಯಾವುದೇ ಆಡಂಬರಕ್ಕೆ ನಾವು ಇವತ್ತು ಬೆಲೆ ಕೊಡದೆ. ಹಾಗೂ ಹೊಸಳ್ಳಿ ಸ್ಕೂಲ್ ಮಕ್ಕಳಿಗೆ ಒಂದು 150 ಜನಕ್ಕೂ ಹೆಚ್ಚು ಜನಕ್ಕೆ ನಾವು ಒಂದು ಪಠ್ಯ ಪುಸ್ತಕ, ಫ್ರೀ ಬ್ಯಾಗ್ಸನ್ನು ಕೊಟ್ವಿ. ಇದೇ ರೀತಿ ಒಂದು ಫೌಂಡೇಶನ್ ರಿಜಿಸ್ಟ್ರೇಷನ್ ಮಾಡಿ ದೊಡ್ಡ ಮಟ್ಟದಲ್ಲಿ ಪ್ರತಿ ವರ್ಷ ಒಂದು ಅಥವಾ 2 ಕಾರ್ಯಕ್ರಮನ ಮಾಡಿ ನಮ್ಮ ಕುಟುಂಬ, ನಾನು ಜೀವಂತವಾಗಿರೋ ತನಕ ತಂದೆ ಹೆಸರು ಉಳಿಸ್ಬೇಕನ್ನೋದೊಂದು ಉದ್ದೇಶ ಬಿಟ್ಟರೆ ಇದರಿಂದ ಯಾವುದೇ ಉದ್ದೇಶ ಇಲ್ಲ. ಹೆಸರು ಉಳಿದ್ರೆ ನಾನು ಬದುಕಿದ್ದಕ್ಕೂ, ನಾನು ಇದ್ದಿದ್ದಕ್ಕೂ, ಅವ್ರು ಹೋರಾಟ ಮಾಡಿ ಹೋಗಿದ್ದಕ್ಕೂ, ಜನಗಳಿಗೆ ಅವ್ರ ಜೀವನವನ್ನು ಮುಡಿಪಾಗಿಟ್ಟು, ಕುಟುಂಬಕ್ಕಿಂತ ಹೆಚ್ಚಾಗಿ ಜನಗಳಿಗೆ ಅವ್ರ ಜೀವನವನ್ನು ಮುಡಿಪಾಗಿಟ್ಟಕ್ಕೆ ಸಾರ್ಥಕ ಅಂತ ಹೇಳ್ತಾ ವೇದಿಕೆ ಮೇಲೆ ಒಂದು ಶ್ರೀನಿವಾಸರವರ ನೆನಪಿಗಾಗಿ ಕನ್ನಡ ರಾಜ್ಯೋತ್ಸವ ಹಾಗೂ ಸನ್ಮಾನ ಸಮಾರಂಭವನ್ನು ಏರ್ಪಾಡು ಮಾಡಿ ಬಹಳ ಅರ್ಥಪೂರ್ಣವಾದಂಥ ಸಭೆಯನ್ನು ತಾವೆಲ್ಲ ಆಯೋಜನೆ ಮಾಡಿದ್ದೀರಿ. ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.